BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸುಳ್ಳು ಮತ್ತು ಭ್ರಷ್ಟಾಚಾರ ಕಾಂಗ್ರೆಸ್ನ ಗಂಗೋತ್ರಿಯಾಗಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹದಾಯಿ ಯೋಜನೆಗೆ ಹಿನ್ನಡೆಯಾಗಿದ್ರೆ ಅದಕ್ಕೆ ನೇರವಾದ ಕಾಂಗ್ರೆಸ್ ಪಕ್ಷವೇ. ಈ ಹಿಂದೆ ಮೊಟ್ಟ ಮೊದಲು ಟ್ರಿಬ್ಯುನಲ್ ಹೋಗುವ ಅವಶ್ಯಕತೆ ಇರಲಿಲ್ಲ. ಮನಮೋಹನ್ ಸಿಂಗ್ ಪ್ರಧಾನಿಗಳಾಗಿದ್ದಾಗ ಟ್ರಿಬ್ಯುನಲ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಆದ್ರಿಂದ 8 ರಿಂದ 10 ವರ್ಷ ವಿಳಂಬವಾಯಿತು. ಅತ್ಯಂತ ದೊಡ್ಡ ತಪ್ಪು ಮಾಡಿದ್ದು ಕಾಂಗ್ರೆಸ್ ಪಕ್ಷ ಎಂದು ಆರೋಪಿಸಿದರು. ಟ್ರಿಬ್ಯುನಲ್ ನಲ್ಲಿ ಬರೆದುಕೊಟ್ಟ ಮಹದಾಯಿಯಿಂದ ಮಲ್ಲಪ್ರಭಾ ಇಂಟರ್ನಲ್ ಲಿಂಕಿಂಗ್ ಜೋಡಣೆಗೆ ಕಾಂಗ್ರೆಸ್ನವರು ಗೋಡೆ ಕಟ್ಟಿದ್ರು. ನೀರಾವರಿ ಯೋಜನೆಗೆ ಗೋಡೆ ಕಟ್ಟಿದ್ದ ಅಪಖ್ಯಾತಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ನಾವು ಕೆನಲ್ ಮಾಡಿದ್ರೆ ಇವರು ಗೋಡೆ ಕಟ್ಟಿದ್ರು ಎಂದರು. ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಬಂದಿದ್ರು. ನಮ್ಮ ಸರ್ಕಾರ ಗೋವಾದಲ್ಲಿದ್ರು ಯೋಜನೆಯ DPR ಅನುಮೋದನೆ ಕೊಟ್ಟಿದ್ದು ಬಿಜೆಪಿ. ಇವರ ಕೈಯಲ್ಲಿ ಅಧಿಕಾರದಲ್ಲಿ ಇದ್ದು DPR ಅನುಮೋದನೆ ಮಾಡಿಸಲು ಆಗಿರಲಿಲ್ಲ. ಇದೀಗ ಪರಿಸರ ಇಲಾಖೆಯಲ್ಲಿ ಅನುಮೋದನೆಗೆ ಇದೆ. ಅಲ್ಲಿ ದಾಖಲೆಗಳನ್ನು ಕೇಳಿದ್ದಾರೆ. ನಾವು ಒತ್ತಡ ತಂದು ಪರಿಸರ ಇಲಾಖೆಯಿಂದ ಅನುಮೋದನೆ ಕೊಡಿಸಿದ್ದೇವೆ ಎಂದು ಹೇಳಿದರು. ಪರಿಸರ ಇಲಾಖೆಯವರ ಪರ್ಮಿಷನ್ ಕೊಟ್ಟರೆ ನಾಳಿನ ಮಹದಾಯಿ ಯೋಜನೆ ಜಾರಿ ಮಾಡ್ತೀವಿ. ನೋಡ್ರಿ, ಇವತ್ತು ಮಹದಾಯಿ ಯೋಜನೆ ಏನಾದರೂ ಹಿನ್ನಡೆ ಆಗಿದ್ದರೆ ಅದು ಕಾಂಗ್ರೆಸ್ ಪಕ್ಷನೇ ಕಾರಣ. ಮೊಟ್ಟ ಮೊದಲು ಟ್ರಿಬ್ಯುನಲ್ ಹೋಗೋ ಅವಶ್ಯಕತೆ ಇರಲಿಲ್ಲ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಟ್ರಿಬ್ಯುನಲ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅದರಿಂದ ಸುಮಾರು 8-10 ವರ್ಷ ತಡ ಆಯಿತು. ಎರಡನೇದಾಗಿ ಅತ್ಯಂತ ದೊಡ್ಡ ತಪ್ಪು ಅಪರಾಧ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಟ್ರಿಬ್ಯುನಲ್ನ ಅಲ್ಲಿ ತಾವೇ ಬರೆದುಕೊಟ್ಟು ನಾವು ಇಂಟರ್ಲಿಂಕಿಂಗ್ ಕೆನಲ್ ಮಾಡಿದ್ದು BJPಯವರು. ನಾನು ಮಾಡಿದಂಥ ಇಂಟರ್ಲಿಂಕಿಂಗ್ ಕೆನಲ್ಗೆ ಅಂದರೆ ಮಹದಾಯಿಯಿಂದ ಮಲಪ್ರಭಾ ಜೋಡಣೆ ಮಾಡುವಂಥ ಇಂಟರ್ಲಿಂಕಿಂಗ್ ಕೆನಲ್ ಇದು. ಅದಕ್ಕೆ ಗೋಡೆ ಕಟ್ಟಿದ್ರು. ನೀರಾವರಿ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಇಂಟರ್ಲಿಂಕಿಂಗ್ ಕೆನಲ್ಗೆ ಗೋಡೆ ಕಟ್ಟಿರುವಂಥ ಅಪಖ್ಯಾತಿ ಯಾರಿಗಾದ್ರೂ ಇದು ಕಾಂಗ್ರೆಸ್ ಪಕ್ಷ. ಗೋಡೆ ಕಟ್ಟಿದರು. ನಾವು ಕೆನಲ್ ಮಾಡಿದ್ರೆ ಗೋಡೆ ಕಟ್ಟಿದರು. ಆಮೇಲೆ ಗೋವಾ ಅವ್ರ ಸರ್ಕಾರ ಇದ್ದಾಗ ಸಂಪೂರ್ಣ ವಿರೋಧ ಮಾಡ್ಕೊಂಡು ಬಂದರು. ನಮ್ಮ ಸರ್ಕಾರ BJP ಸರ್ಕಾರ ಗೋವಾದಾಗಿದ್ದರೂ ಕೂಡ DPR ಅಪ್ರೂವ್ ಮಾಡಿದ್ದು BJP. ಇವರು ಒಂದು DPR ಅಪ್ರೂವ್ ಮಾಡ್ಸೋಕ್ಕಾಗಿರಲಿಲ್ಲ. ಇವ್ರಿಗೆ 5 ವರ್ಷ ಅಧಿಕಾರದಾಗಿದ್ದು. ಅವ್ರದ್ದೇ ಸರ್ಕಾರ UPA ಇದ್ದರು. ಗೋವಾದಲ್ಲಿ ಅವ್ರ ಸರ್ಕಾರ ಇದ್ದರೂ ಕೂಡ ಮಾಡೋಕ್ಕಾಗಿರಲಿಲ್ಲ. DPR ಅಪ್ರೂವ್ ಆಗಿದೆ. ಈಗ ಪರಿಸರ ಇಲಾಖೆಯಲ್ಲಿದೆ. ಪರಿಸರ ಇಲಾಖೆ ಅವ್ರು ಏನೇನು ಕ್ವೆರಿ ಕೇಳಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಅವರು ಅದನ್ನು ಕೊಡಲಿ. ನಾವು ಕೂಡ ಒತ್ತಡ ಹೇರ್ತೇವೆ. ಪರಿಸರ ಇಲಾಖೆಯನ್ನು ನಾವು ಕೊಡಿಸ್ತೇವೆ. ಆದರೆ ನೀವು ರಾಜ್ಯ ಸರ್ಕಾರ ಏನು ಮಾಡ್ದೇ ಪರಿಸರ ಇಲಾಖೆಯ ಪರ್ಮಿಷನ್ ಇಲ್ಲದೆ ಟೆಂಡರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೆಲಸ ಮಾಡೋಕ್ಕೆ ಸಾಧ್ಯನಾ ಪರಿಸರ ಇಲಾಖೆಯ ಪರ್ಮಿಷನ್ ಇಲ್ಲದೆ? ಗೋವಾದವರು ಇವತ್ತು ಕೋರ್ಟ್ಗೆ ಹೋಗ್ತಾರೆ. ಅದರ ಮೇಲೆ ಇವರು ಸಮರ್ಥವಾಗಿ ವಾದ ಮಾಡಬೇಕಲ್ಲ. ಕೋರ್ಟಲ್ಲಿ ಸಮರ್ಥವಾಗಿ ವಾದ ಮಾಡೋದಿಲ್ಲ. ಅದು ಕೃಷ್ಣ ಇರ್ಬೋದು, ಮಹದಾಯಿ ಇರ್ಬೋದು, ಅಥವಾ ಮೇಕೆದಾಟು ಇರ್ಬೋದು. ಕೃಷ್ಣ ಯೋಜನೆ 2010 ಡಿಸೆಂಬರ್ಗೆ ಟ್ರಿಬ್ಯುನಲ್ ಆದೇಶ ಬಂದಿದೆ. ಇವತ್ತವರೆಗೂ ಆ ತೆಲಂಗಾಣ ಅವ್ರು ಕೋರ್ಟ್ ಹಾಕಿದ್ದಕ್ಕೆ 5 ವರ್ಷ ಇವರು ಅಧಿಕಾರದಾಗಿದ್ದಾಗ ಅದಕ್ಕೆ ಇಂಪ್ಲೀಡಿಂಗ್ ಕೇಸ್ ಹಾಕಲಿಲ್ಲ. ಮಹಾರಾಷ್ಟ್ರದವ್ರು ಹಾಕಿದರು. ಮಹಾರಾಷ್ಟ್ರ ಹಾಕಿರುವಂಥ ಇಂಪ್ಲೀಡಿಂಗ್ನಲ್ಲಿ ಅವರು ಅವರ ಬಾಲಂಗೋಚಿಯಾಗಿ ಇವರು ಅಫಿಡೇಟ್ ಕೊಟ್ಟರು. ಇದು ಸರ್ಕಾರ ಒಂದು ಸರ್ಕಾರ ಮಾಡೋ ಕೆಲಸನ ನೀರಾವರಿ ಬಗ್ಗೆ.
ನಾವು R&Rಗೆ ಕಳೆದ ಬಾರಿ 5,000 ಕೊಟ್ಟು ಈಗಾಗಲೇ ಚೆಕ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ, ರೈತರಿಗೆಲ್ಲ ಕೊಟ್ಟೇವೆ. ಈ ಸರ್ಕಾರ ಬಂದ ಮೇಲೆ 1 ನಯ ಪೈಸೆ ಕೊಟ್ಟಿಲ್ಲ. ಏನು ಮಾತಾಡ್ತಾರೆ? ಪ್ರತಿಯೊಂದು ವಿಷಯದಲ್ಲಿ ಸರ್ ಜೋಶಿ ಅವರು ಬೊಮ್ಮಾಯಿ ಅವರು ಸುಳ್ಳು ಹೇಳ್ತಾರೆ. ಅವ್ರು ಯಾಕೆ ಊಟ ಹಾಕ್ತಾರೆ ಅಂತ ಪ್ರಶ್ನೆ ಮಾಡಿದ್ದೇವೆ ಸರ್ಕಾರನ. ಈಗ ನೋಡ್ರಿ, ಜನತೆಗೆಲ್ಲ ಗೊತ್ತಿದೆ ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ. ಇವರೇನು ಸತ್ಯ ಹರಿಶ್ಚಂದ್ರ ಗೋಡೆ ಯಾಕೆ ಕಟ್ಟಿದ್ರು? ಉತ್ತರ ಕೊಡಲಿ. ಇನ್ನು ಟ್ರಿಬ್ಯುನಲ್ ಯಾಕೆ ಮಾಡಿದ್ರು? ಉತ್ತರ ಕೊಡಲಿ. ಕಲಬುರಗಿ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಸವಾಲಾಗಿ ಸ್ವೀಕರಿಸಿ ಮೂಲೆ ಮೂಲೆಯಲ್ಲಿಯೂ ಪಕ್ಷ ಬಲಿವರ್ತನೆಗೆ ಶಕ್ತಿ ಮೀರಿ ಕೆಲಸಕ್ಕೆ ಕಾರ್ಯಕರ್ತರು ಕೈ ಜೋಡಿಸಬೇಕು ಎಂದು ಕಲಬುರಗಿಯ ನೂತನ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಕರೆ ನೀಡಿದರು. ಕಲಬುರಗಿ ಜಿಲ್ಲಾ ಜಾತ್ಯತೀತ ಜನತಾ ದಳದ ಪಕ್ಷದ ಕಚೇರಿಯಲ್ಲಿ ಪದಗ್ರಹಣ ಸಮಾರಂಭದಲ್ಲಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಅಧಿಕಾರ ವಹಿಸಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಆಡಳಿತಾವಧಿಯಲ್ಲಿ ಕಲಬುರಗಿ ಯಾದಗಿರಿ ಜಿಲ್ಲೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ, ನೀರಾವರಿ ಕ್ಷೇತ್ರ, ಕೃಷಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಪಡಿಸಿ ಕೊಡುಗೆ ನೀಡಿದ್ದಾರೆ. ಈ ದೇಶದಲ್ಲಿ ಪಕ್ಷದ ಅಸ್ತಿತ್ವವಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿ ಬೆಳೆಸಲಾಗಿದ್ದು, ಇದಕ್ಕೆ ಮೈತ್ರಿ ತತ್ವಕ್ಕೆ ಕಟ್ಟಬದ್ಧರಾಗಿ ಕೆಲಸ ಮಾಡೋಣ ಎಂದು ತಿಳಿ ಹೇಳಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ದುರಾಡಳಿತದ ವಿರುದ್ಧ ಹೋರಾಡಲು ಸಿದ್ಧರಾಗಬೇಕು ಎಂದರು. ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಯುವಕರಿಗೂ ಕೂಡ ಅವಕಾಶ ಕೊಡಬೇಕಂತೇಳಿ ಮೊದಲನೇ ಬಾರಿಗೆ ಕಲಬುರಗಿ ಜಿಲ್ಲೆ ಯುವಕರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನು ಇವತ್ತು ಚುನಾವಣೆ ಕೂಡ, ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಕೂಡ ಬರ್ತಾ ಇದೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಮತ್ತು ಪಕ್ಷದ ಒಂದು ಬಹಳಷ್ಟು ಇವತ್ತು ಸಂಘಟನಾ ಪಕ್ಷದ ಹಲವಾರು ತಾಲೂಕುಗಳಲ್ಲಿ ಮೊದಲಿನ ಬಾರಿ ಒಂದೇನು ಮೊದಲು 7 ಸೀಟು 8 ಸೀಟು ಬಂದಂಥ ಇತಿಹಾಸ. ಇವತ್ತು ಭಾಳ ಕುಸಿದೋಗಿದೆ ಪಾರ್ಟಿ. ಅದಕ್ಕೋಸ್ಕರವಾಗಿ ಜವಾಬ್ದಾರಿ ಭಾಳಷ್ಟಿದೆ. ಯಾಕಂದರೆ ನಮ್ಮ ಒಂದು ರೈತರ ಪಕ್ಷ ಇವತ್ತು ಪ್ರಾದೇಶಿಕ ಪಕ್ಷಕ್ಕೆ ತಮಗೆಲ್ಲರಿಗೂ ಬರ್ತಿದೆ. ನಮ್ಮ ಪಕ್ಷ ಸಂಘಟನೆ ಭಾಳಷ್ಟು ಎಲ್ಲ ತಾಲೂಕುಗಳಲ್ಲಿ ಮಾಡಬೇಕಾಗಿದೆ. ಎಲ್ಲ ಇವತ್ತು ನಮ್ಮ ಕೋರ್ ಕಮಿಟಿಯ ಸದಸ್ಯರಾದ ಅವರು ಕೂಡ ಬಂದಿರೋ ಮತ್ತು ಕಾರ್ಯಾಧ್ಯಕ್ಷರು, ರಾಜ್ಯ ಕಾರ್ಯಾಧ್ಯಕ್ಷರು ಕೂಡ ಇವತ್ತು ಮರಳಗೌಡ ಸಾಹೇಬರು ಕೂಡ ಅಧ್ಯಕ್ಷ ಆಗಬೇಕಂತ ಕೂಡ ಒಂದು ಸಹಮತದಿಂದ ಇದೊಂದು ಪದವಿ ನಮಗೆ ಕೊಟ್ಟಿದೆ. ಮತ್ತು ನಮ್ಮ ದಕ್ಷಿಣ ಕ್ಷೇತ್ರದಿಂದ ಕೃಷ್ಣಾರೆಡ್ಡಿ ಅವರು ಕೂಡ ಕಳೆದ ಚುನಾವಣೆಯಲ್ಲಿ ಅವರು ಕೂಡ ಅಭ್ಯರ್ಥಿಯಾಗಿ ಒಳ್ಳೆಯ ಕೆಲಸ ಮಾಡಿ ಮತಗಳನ್ನು ಪಡೆದು ಸುಮಾರು ಇವತ್ತು MP ಚುನಾವಣೆ 2 ಲಕ್ಷ ಹತ್ತಿರ ನಮ್ಮ ಪಕ್ಷ ಮತಗಳನ್ನು ಪಡೆದಿದ್ದೀವಿ. ಕಳೆದ MLA ಚುನಾವಣೆ ಅದು ಈಗ MP ಚುನಾವಣೆಯಲ್ಲೂ ಕೂಡ ನಾವೇನು ಅಲಯನ್ಸ್ ಆಗಿದ್ವಿ ಭಾರತೀಯ ಜನತಾ ಪಕ್ಷಕ್ಕೆ, ಅವರು ಅಭ್ಯರ್ಥಿಯಾಗಿ ನಿಲ್ತಾರೋ ಅಥವಾ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ತಾರೋ ಅದು ವರಿಷ್ಠರು ತೀರ್ಮಾನ ಮಾಡಲಿದ್ದಾರೆ. ಯಾರೇ ಆದರೂ ಕೂಡ ಖಂಡಿತವಾಗಿ ನಮಗೆ ಒಂದು ಲಾಭವನ್ನು ನಮ್ಮ ಕಡೆಯಿಂದ ಜನತಾದಳ ಪಕ್ಷದ ವತಿಯಿಂದ ಇವತ್ತು ನಮ್ಮ ಅಲಯನ್ಸ್ ಪಾರ್ಟ್ನರ್ಗಳಿಗೆ ಖಂಡಿತವಾಗಿ ಒಂದು ಗೆಲುವಲ್ಲಿ ಭಾಳ ಆಸಾನಾದಿಯಾಗುತ್ತೆ. ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಖಂಡಿತವಾಗಿ ನಮ್ಮ ಅಲಯನ್ಸ್ BJP ಮತ್ತು ಜನತಾದಳ ಇವತ್ತು ಅಲಯನ್ಸಲ್ಲಿದ್ದೀವಿ. ಖಂಡಿತವಾಗಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಜೈಬೇರಿ ಬಾರಿಸ್ತೀವಿ ಎಂಬ ಮಾತನ್ನು ಕೂಡ ತಮ್ಮ ಮಾಧ್ಯಮದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೀವಿ. ಏನೇ ಆದರೂ ಕೂಡ ಎಲ್ಲ ಇವತ್ತು ಹಿರಿಯರ ಸಮ್ಮುಖದಲ್ಲಿ ಇದೊಂದು ಪದಗ್ರಹಣ ಕಾರ್ಯಕ್ರಮವನ್ನು ನಡೀತಾ ಇದೆ. ಆ್ಯಕ್ಚುಲಿ 23 ತಾರೀಕಿಗೆ ಸನ್ಮಾನ್ಯ ದೇವೇಗೌಡ ಸಾಹೇಬರು ಜೇವರ್ಗಿ ಕಾರ್ಯಕ್ರಮ ಬರ್ತಾಯಿದ್ರು. ಅವರ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ವಿಳಂಬ ಆದರೆ ಅವ್ರ ಕೈಯಿಂದಲೇ ನಾವು ಪದಗ್ರಹಣ ಕಾರ್ಯಕ್ರಮ. ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ನಾಸಿರ್ ಹುಸೇನ್ ಉಸ್ತಾದ್ ಮಾತನಾಡಿದರು. ಗುಲ್ಬರ್ಗ ಜಿಲ್ಲೆಯ ನಾಯಕರು ನರಿಬೋಳ್ ಸಾಹೇಬರಿಗೆ ರಾಜ್ಯದ ಕಾರ್ಯಾಧ್ಯಕ್ಷನಾಗಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣ ನೀಡಿದ್ದಾರೆ. ನಮ್ಮ ಭಾಗದಲ್ಲಿ ಪ್ರಾಯಶಃ ಇಂಥ ಒಂದು ದೊಡ್ಡ ಜವಾಬ್ದಾರಿ ಅವತ್ತು ಯಾಕೆ ಸಿಕ್ಕಿಲ್ಲ. ಇಂಥ ಒಂದು ಜವಾಬ್ದಾರಿ ಯುವ ನಾಯಕರು ದೊಡ್ಡಪ್ಪ ಪಾಟೀಲ್ ನರಿಬೋಳ್ ಅವರಿಗೆ ನೀಡಿ ಭಾಳ ಹರ್ಷ ಇದೆ. ಈ ಒಂದು ಭಾಗದಲ್ಲಿ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಬಂದಿದೆ. ಪಕ್ಷ ಇನ್ನೂ ಹೆಚ್ಚಿನ ಶಕ್ತಿಯ ಶಾಲೆಯಾಗಿ ಬೇರ್ಮಟ್ಟದಿಂದ ಸಂಘಟನೆ ಆಗುತ್ತೆ ಅಂತಕ್ಕಂಥ ನಂಬಿಕೆಯೂ ಕೂಡ ನಮಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಹಗಲಿರುಳು ಇಲ್ಲಿ ಪಕ್ಷವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ನಮ್ಮ ದೊಡ್ಡಪ್ಪ ಪಾಟೀಲ್ ನರಿಬೋಳ್ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ಸಹೋದರರಾಗಿ ನಾವು ಜೊತೆ ಇರ್ತೀವಿ ಅಂತಕ್ಕಂಥದ್ದು ಒಂದು ಅಪೇಕ್ಷೆ ಇದೆ. ಇವತ್ತು ಅವರಿಗೂ ಕೂಡ ಇವತ್ತು ದೊಡ್ಡ ಜವಾಬ್ದಾರಿ ನೀಡಿದ್ದಕ್ಕೆ ಪಕ್ಷದ ಮುಖಂಡರಿಗೆ ಧನ್ಯವಾದವನ್ನು ತಿಳಿಸಿ ಅವರಿಗೆ ಶುಭಾಶಯವನ್ನು ಕೊಡುತ್ತೇವೆ. ಅದರ ಜೊತೆಯಲ್ಲಿ
ಹಿಂದುಳಿದ ವರ್ಗದ ಮುಖಂಡರು ಸಹೋದರಾಗಿರ್ತಕ್ಕಂಥ ಶಿವಕುಮಾರ್ ನಾಟಕರ್ ಅವರಿಗೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಹಳ ಅತ್ಯಂತ ಸಂತೋಷ. ನಮ್ಮ ಭಾಗದಲ್ಲಿ 3 ಯುವಕರಿಗೆ ಪಕ್ಷದ ಗುರುತಿಸಿ ಅವರಿಗೆ ಇಂಥ ಒಂದು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಸುರೇಶ್ ಮಾಗಾಂವ್ಕರ್, ಮಹೇಶ್ವರಿ ವಾಲಿ, ಕೃಷ್ಣಾರೆಡ್ಡಿ, ದೇವೇಗೌಡ ತೆಲ್ಲೂರ್, ರಾಜಶೇಖರ್ ನೀಲಂಗಿ, ಬಸವರಾಜ್ ಬಿರ್ವಿಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚಿತ್ತಾಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಅಂಧತ್ವ ವಿಭಾಗ ಕಲಬುರಗಿ ಆಶಾ ಕಿರಣ ಅಭಿಯಾನ 2023-24ನೇ ಸಾಲಿನಲ್ಲಿ ಸಮಗ್ರ ನೇತ್ರ ತಪಾಸಣೆ ಮತ್ತು ನೇತ್ರ ಶಸ್ತ್ರಚಿಕಿತ್ಸಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದೇ ವೇಳೆಯಲ್ಲಿ 300ಕ್ಕೂ ಹೆಚ್ಚು ಜನರಿಗೆ ನೇತ್ರ ತಪಾಸಣೆ ಮಾಡಿ ನೇತ್ರ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ನಂತರ ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡಿದರು. PSCಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಪ್ತಾಹದಲ್ಲಿ ಒಂದು ವಾರ ತನಕ ಕಣ್ಣಿನ ತಪಾಸಣೆ ಮಾಡಿ ಈ ಚಿತ್ತಾಪುರ ತಾಲೂಕಿಗೆ ನಾವು 1,400 ಕಣ್ಣಿನ ಹೊರೆ ಸೆಲೆಕ್ಷನ್ ಮಾಡೀವಿ. 28,000 ಮಂದಿಗೆ ಕಣ್ಣಿಂದು ಉಚಿತ ಕನ್ನಡಕ ಕೊಡೋದು ಪ್ಲ್ಯಾನ್ ಮಾಡೀವಿ. ಆಲ್ರೆಡಿ ಸ್ಕ್ರೀನಿಂಗ್ ಮಾಡೀವಿ. ಸೆಲೆಕ್ಟ್ ಮಾಡಿ ಮುಂದಿನ ವಾರದಲ್ಲಿ ನಾವು ಉಚಿತ ಕನ್ನಡಕ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಒಂದು 690 ಮಂದಿ ಆಪರೇಷನ್ ಮಾಡಿಸಿವಿ. ಇವತ್ತಿನ ಕ್ಯಾಂಪದಲ್ಲಿ ಇವತ್ತು ಮೆಗಾ ಕ್ಯಾಂಪ್ ಇದೆ. ಬೆಂಗಳೂರು ಜನಹಿತ IK ಸೆಂಟರ್ ಡಾಕ್ಟರ್ ಕೃಷ್ಣಕುಮಾರ್ ಜಿಂಗೆ ಅವರು ಬಂದಿದ್ದು ಆಪರೇಷನ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ನಮ್ಮ ಸರ್ವೆ ಪ್ರಕಾರ ಇವತ್ತು 250ರಿಂದ 300 ಸರ್ಜರಿ ಮಾಡುತ್ತೇವೆ ಒಂದೇ ದಿನದಲ್ಲಿ. ಸೊ ಎಲ್ಲ ವಯಸ್ಸಾದವರಿಗೆ ನಾವು ಅದನ್ನು ಸ್ಕ್ರೀನಿಂಗ್ ಮಾಡಿಕೊಂಡು ಎಲ್ಲ ತಪಾಸಣೆ ಮಾಡಿ ಇವತ್ತು ಆಪರೇಷನ್ ಮಾಡ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಯಲ್ಲಿ. ಮತ್ತು ಇನ್ನೂ ನಮ್ಮ 5 NGOs ಇದ್ದಾವೆ ಬೇರೆ ಬೇರೆ ಬರೂಕ, ದೃಷ್ಟಿ, ಸಿದ್ದರಾಮೇಶ್ವರ್, ಜೇಮ್ಸ್ ಆಸ್ಪತ್ರೆ, ವಿಶ್ವೇಶ್ವರ, ಅಲ್ಲಿನೂ ನಾವು ಫ್ರೀಯಾಗಿ ಪೇಷಂಟ್ಗಳಿಗೆ ಸ್ಕ್ರೀನಿಂಗ್ ಮಾಡಿದ್ದೀವಿ. ಫ್ರೀಯಾಗಿ ಎಲ್ಲ ಔಷಧ ಕನ್ನಡಕ ಎಲ್ಲ ಕೊಟ್ಟು ಮತ್ತೆ ಮನೆಗೆ ಹೋಗ್ಬಿಡ್ತೀವಿ. ಆ NGOs ಮಾಡ್ತಾರೆ ಫ್ರೀಯಾಗಿ ಎಲ್ಲರಿಗೂ. ಚಿತ್ತಾಪುರ ತಾಲೂಕಲ್ಲಿ 28,000 ಮಂದಿಗೆ ಫ್ರೀ ಉಚಿತ ಕನ್ನಡ ಕೊಟ್ಟು ಮಕ್ಕಳಾಗಲಿ ಎಲ್ಲ ವಯಸ್ಸು 19ರಿಂದ 39 ವರ್ಷದವರಿಗೆ ಮತ್ತು 6ರಿಂದ 18 ವರ್ಷದವರೆಗೆ ಇವರಿಗೆಲ್ಲರಿಗೂ ಉಚಿತ ಕನ್ನಡಕ ಸಾಲ ಮಕ್ಕಳಿಗೂ ತಪಾಸಣೆ ಮಾಡಿ ನಾವು ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ 14,500 ಮಂದಿ ಹುಡುಗರಿಗೆ ಕಣ್ಣಿನ ತಪಾಸಣೆ ಮಾಡೀವಿ. ಮತ್ತು 85,000 ಮಂದಿಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಣ್ಣಿನ ಕನ್ನಡಕ ಉಚಿತ ಕನ್ನಡ ಕೊಡೋ ಸಲುವಾಗಿ ಸ್ಕ್ರೀನಿಂಗ್ ಮಾಡಿ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ. ಮಾನ್ಯ ಆರೋಗ್ಯ ಮಂತ್ರಿಗಳು ಬಂದ ಮೇಲೆ ಉದ್ಘಾಟನೆ ಮಾಡಿ ತಿಂಗಳಲ್ಲಿ ಎಲ್ಲರಿಗೂ ಆಶಾ ಕಿರಣ ಅಭಿಯಾನದಲ್ಲಿ ಎಲ್ಲರಿಗೂ ಕನ್ನಡ ಉಚಿತ ಕನ್ನಡ ಕೊಡ್ತಾರೆ. ಈ ಸಂದರ್ಭದಲ್ಲಿ DLO ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ, ತಾಲೂಕಾ ಆಡಳಿತಾಧಿಕಾರಿ ಡಾಕ್ಟರ್ ಮುಬಾಸಿರ್, ಡಾಕ್ಟರ್ ಅಫ್ರೀನ್ ಕೌಸರ್, ಡಾಕ್ಟರ್ ಅಬ್ದುಲ್ ಮಾಜಿದ್, ಶಾರದಾ ಸೇರಿದಂತೆ ವೈದ್ಯರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಚಿಂಚೋಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ ಹಾಗೂ ಕ್ಯಾಡ್ಮಾರ್ಕ್ಸ್ ಸೊಲ್ಯೂಷನ್ ಸಹಯೋಗದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಜ್ಯೋತಿ ಬೆಳಗಿಸುವುದರ
ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಭಾರತ ದೇಶದಲ್ಲಿ ಇಂತಹ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರ ನೇತೃತ್ವದಲ್ಲಿ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ಜನರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದಾರೆ. ಇದರಿಂದ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತದೆ. ಅದರಂತೆ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ಜನರು ಕೂಡ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವುದರ ಮೂಲಕ ಕಾರ್ಯಕ್ರಮದ ಗಮನ ಸೆಳೆದರು. ಇರಬೇಕಾಗಿತ್ತು. ಯಾಕಂದ್ರೆ ತ್ಯಾಗಗಳೆಲ್ಲ ನಡೆಸಿದ್ರು. ಆದರೆ ನಮ್ಮ ಪಾರ್ಟಿ ಒಂದು ಡೆಲ್ಲಿಯಲ್ಲಿ ಒಂದು ಕಾರ್ಯಕಾರಿ ಸಭೆ ಇತ್ತು, ಅದಕ್ಕೆ ಸ್ವಲ್ಪ ಡಿಲೇ ಆಯಿತು. ಯಾಕಂದರೆ 17 ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಪಾರ್ಟಿ ಕಾರ್ಯಕ್ರಮ ಇರಬೇಕಿದ್ರೆ ಸ್ವಲ್ಪ ಡಿಲೇ ಆಗಿ ಇವತ್ತು ಇದೊಂದು ನಮ್ಮ ಚಿಂಚೋಳಿ ಜನರಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಸಿಗಲಿ, ಒಂದು ಚೆಕಪ್, ಒಂದು ಅವಕಾಶ ಸಿಗಲಿ, ಎಲ್ಲ ಡಾಕ್ಟರ್ಸ್ ಬಂದು ಇಲ್ಲಿ ಒಂದು ಚೆಕಪ್ ಆಗಲಿ ಅಂತ ಒಂದು ಕನಸು ಈ ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆದರೆ ಯಾವಾಗ ನಾವು ಹೆಲ್ತ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಹೆಲ್ತ್ ಇದ್ರೆ, ಆರೋಗ್ಯ ಇದ್ರೆ ನಾವು ಮುಂದೆ ಏನಾದರೂ ಮಾಡೋಕ್ಕೆ ವಿಚಾರ ಮಾಡ್ಬೋದು. ನಿಮ್ಗೆ ಗೊತ್ತು ಕೊರೋನಾ ಸಂದರ್ಭದಲ್ಲಿ ಹೆಂಗಾಯ್ತು ಅಂತ. ಮೊದಲನೇ ಅಲೆಯಲ್ಲಿ ಇನ್ನೊಬ್ಬ ಹೆಂಗಾಯ್ತು, ಏನಾಗ್ತಿದೆ, ಹೆಂಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಆದರೆ ಬರ್ತಾ ಅವ್ರನ್ನ ಸೆಕೆಂಡ್ ವೇವ್ ಯಾವಾಗ ಬಂತು, ಸಾಕಷ್ಟು ಜನ ಪ್ರಾಣವನ್ನು ಕಳೆಯೋಕ್ಕೆ ಶುರುವಾಯಿತು. ಎಲ್ಲ ಬ್ರೆತ್ಲೆಸ್ನೆಸ್ ಆಗಿ ಮತ್ತೆ ಹಾಸ್ಪಿಟಲ್ ಬೆಡ್ ಸಿಗ್ತಾ ಇದ್ವಿ. ಅದು ಒಂದು ದೇಶದ ಪ್ರಧಾನಮಂತ್ರಿಯವರು ಒಂದು ಏನಂತಾರೆ ಅದು ಒಂದು ಹೆಚ್ಚಿಗೆ ಇಟ್ಕೊಂಡು ಎಲ್ಲ ಇದು ಹಾಗೆ ನಮ್ಮ ದೇಶಕ್ಕೆ ಇದು ಒಂದು ವ್ಯಾಕ್ಸಿನೇಷನ್ ಬರಲೇಬೇಕು. ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಪಾಪ್ಯುಲೇಷನ್, ನಮ್ಮ ಭಾರತದ ಪಾಪ್ಯುಲೇಷನ್ ಸಾಕಷ್ಟು ಬೇರೆ ರೀತಿಯಲ್ಲಿ ಬೇರೆ ಹಳ್ಳಿಯಲ್ಲಿ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಇದು ವ್ಯಾಕ್ಸಿನೇಷನ್ ಆಗಲೇಬೇಕು ಅಂತ ಇದು ಮಾಡಿ ಎಲ್ಲ ಸೈಂಟಿಸ್ಟ್ಗಳನ್ನು ಹೇಳ್ಬಿಟ್ಟು ಒಂದು ವ್ಯಾಕ್ಸಿನೇಷನ್ ಮಾಡಿ. ಈ ವ್ಯಾಕ್ಸಿನೇಷನ್ ಬಂದಾಗ ಸಾಕಷ್ಟು ಬಂಧುಗಳಿತ್ತು. ಕೆಲವರು ವ್ಯಾಕ್ಸಿನೇಷನ್ ತಗೋಬೇಡಿ, ವ್ಯಾಕ್ಸಿನೇಷನ್ ತಗೊಂಡ್ರೆ ಬೇರೆ ರೀತಿಯಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೆ, ಪೊಲಿಟಿಕಲಿನೂ ಬೀಗಾಯಿತು. ಆದರೆ ನಮ್ಮ ಪ್ರಧಾನಮಂತ್ರಿ ಇಲ್ಲ, ನಾನೇ ಫಸ್ಟ್ ವ್ಯಾಕ್ಸಿನೇಷನ್ ತಗೋತೀನಿ, ನಾನು ಒಂದು ಉದಾಹರಣೆ ಸೆಟ್ ಮಾಡ್ತೀನಿ, ಆದ್ರೆ ನೀವು ಬೇರೆಯವ್ರು ತಗೊಳ್ಳೋಕ್ಕಾಗಲ್ಲ. ಇದು ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಎಷ್ಟು ಪೇಷಂಟ್ಸ್ ಎಷ್ಟು ಹಾಸ್ಪಿಟಲ್ ಬರ್ತಿತ್ತು, ಅದು ಸಂಖ್ಯೆನೂ ಕಮ್ಮಿ ಆಗ್ತಾ ಬಂತು. ಈ ವ್ಯಾಕ್ಸಿನೇಷನ್ ಸಕ್ಸಸ್ಫುಲ್ ಆದಮೇಲೆ, ನಮ್ಮ ಭಾರತ ದೇಶದಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ಸಕ್ಸಸ್ಫುಲ್ ಆದಮೇಲೆ ಬೇರೆ ದೇಶದವರು ಕೂಡ ನಮ್ಮ ಕಡೆಯಿಂದ ವ್ಯಾಕ್ಸಿನೇಷನ್ ತಗೊಳ್ಳೋಕೆ ಶುರು ಮಾಡೋದು. ಆವಾಗ ಮೋದಿಜಿ ಒಂದೇ ಅಂದರು, ಆಯಿತು ನಮ್ಮೊಂದು ಕರ್ತವ್ಯ ಇದೆ, ನಾವು ಒಂದು ಶಕ್ತಿಶಾಲಿ ದೇಶ ಆಗಬೇಕಿದ್ರೆ, ಒಂದು ಮಾದರಿ ದೇಶ ಆಗಬೇಕಿದ್ರೆ ಬೇರೆಯವ್ರಿಗೂ ನಾವು ಸಹಾಯ ಮಾಡಬೇಕು ಅಂತ. ನಮ್ಮವ್ರಿಗೂ ಸಹಾಯ ಮಾಡಿಬಿಟ್ಟು ಬೇರೆಯವ್ರಿಗೂ ಸಹಾಯ ಮಾಡಬೇಕು ಅಂತ ಒಂದು ಮಾದರಿಯಾಗಿ ಪ್ರಧಾನಮಂತ್ರಿಯಾಗಿ ವಿಶ್ವ ನಾಯಕರಾಗಿ ಇವಾಗ ಮೋದಿಜಿಯವರು ಹೆಸರು ಗಳಿಸಿದ್ದಾರೆ. ಅದಕ್ಕೆ ಇದೊಂದು ಆರೋಗ್ಯ ಚಿಕಿತ್ಸೆ ಎಷ್ಟು ಮಹತ್ವ ಅಂತ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ತಾವೆಲ್ಲರೂ ಸೇರಿ ಇದೊಂದು ಇನ್ನೂ ಯಶಸ್ವಿ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇವತ್ತು ಬರೀ 4 ZP, ತಿಮ್ಮನಚೋಡ್, ಕುಂಚಾರಾಮ್, ಚಿಂಚೋಳಿ, ಸುಗೇಪೇಟ್ ZP, ನಾಳೆ ಕಾಳಗಿ, ಮಿಕ್ಕಿದ್ದು ಐನೋಳಿ, ಬೇರೆ ZP ಅವರು ಎಲ್ಲ ಬರ್ತಾ ಇರ್ತಾರೆ. ಎಲ್ಲರೂ ಇದ್ದೀರಾ, ಲೀಡರ್ಸ್ ಇದ್ದೀರಾ. ತಮ್ಮ ಆದರೆ ಒಂದು ನಿಷ್ಪಕ್ಷವಾಗಿ ಇದು ಏನು ಬೇರೆ ರಾಷ್ಟ್ರೀಯ ಬೇಡ, ಫೋಟೋ ಇರಬಹುದು. ಹಾಗೆ ನಮ್ಮ ಪ್ರಧಾನಮಂತ್ರಿ ಇದ್ದಾರೆ, ನಮ್ಮ MP ಇದ್ದಾರೆ, ಅದು ಪ್ರೋಟೋಕಾಲ್ ಇದೆ. ಬೇರೆ ರಾಷ್ಟ್ರೀಯ ಇಲ್ಲ, ಬೇರೆ ರಾಷ್ಟ್ರೀಯ ಯಾವುದು ನಮ್ಮ BJP ಸಿಂಬಲ್ ಇಲ್ಲ. ನಮ್ಮ ಪ್ರಧಾನಮಂತ್ರಿ ಅವ್ರ ಫೋಟೋ ಇದೆ, ನಮ್ಮ MP ಅವ್ರ ಫೋಟೋ ಇದೆ, ನಮ್ಮ ಮಿನಿಸ್ಟರ್ ಫೋಟೋ ಇದೆ. ಮಿನಿಸ್ಟರ್ ಫೋಟೋ ಇದೆ, ಯಾರು ಬೇಕಾದ್ರೂ ಬರಬಹುದು. ಚಿಕಿತ್ಸೆ ಟ್ರೀಟ್ಮೆಂಟ್, BP ಚೆಕಪ್ ಇದೆ, ಶುಗರ್ ಚೆಕಪ್ ಇದೆ, ಐ ಚೆಕಪ್ ಇದೆ, ಪ್ರೆಗ್ನೆನ್ಸಿ ಚೆಕಪ್ ಇದೆ, ಎಲ್ಲ ಇದೆ. ಎಲ್ಲ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ ಇದನ್ನೂ ಯಶಸ್ವಿ ಆಗುತ್ತೆ ಅಂತ ನಾನು ನೀವು
ಸಾವುಕಾರ ಈ ಸಂದರ್ಭದಲ್ಲಿ ಡಾಕ್ಟರ್ ಮೊಹಮ್ಮದ್ ಗಫರ್, ಡಾಕ್ಟರ್ ಸಂತೋಷ್ ಪಾಟೀಲ್, ಡಾಕ್ಟರ್ ಬಾಲಾಜಿ ಪಾಟೀಲ್, ಗೌತಮ್ ಪಾಟೀಲ್, ಸಂತೋಷ್ ಗಡಂತಿ, ಅಮರ್ ಹಿರೇಮಠ್, ರಾಕೇಶ್ ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್ ಹುಲಿ, ಉಮಾ ಪಾಟೀಲ್ ಸೇರಿದಂತೆ ಬಿಜೆಪಿ ಪಕ್ಷದ ಅನೇಕ ಕಾರ್ಯಕರ್ತರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಂಜು ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ವಡ್ಡರ ಸಮುದಾಯದವರು ಭೂವಿಪದ ದುರ್ಬಳಕೆ ಮಾಡುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ಭೂವಿ ಸಮಾಜ ವಿಕಾಸ ಸಂಘದ ನೇತೃತ್ವದಲ್ಲಿ ಇಂದು ಸಮಾಜದ ಮುಖಂಡರು ಚಿತ್ತಾಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ತಹಸೀಲ್ದಾರ್ ಸೈಯದ್ ಶಹಾವಲಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಭೂವಿ ಸಮಾಜದ ತಾಲೂಕಾ ಅಧ್ಯಕ್ಷ ಸುರೇಶ್ ಅಳ್ಳೊಳ್ಳಿ, ಕಾರ್ಯದರ್ಶಿ ಸಿದ್ರಾಮ್ ಆಲಮೇಲ್, ಶಂಭುಲಿಂಗಪ್ಪ ತಾಂಡೂರ್ಕರ್, ಶಂಬಣ್ಣ ಎದರಮನಿ, ಮಲ್ಲಿಕಾರ್ಜುನ್ ನರಸಿಂಹ ಸೇರಿದಂತೆ ಅನೇಕ ಮುಖಂಡರು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಈ ಒಂದು ಕಾಸ್ಟ್ ಬೇರೆ, BOYI ಆರ್ಟ್ ಕೆಟಗರಿ ಬೇರೆ, ಮತ್ತೆ ಒಡ್ಡರ ಜಾತಿ ಅದು ಬೇರೆ. ನಮ್ದು ಏನಂತಂದ್ರೆ ನಮ್ಮ ಜಾತಿ ನಮ್ಮ ಪದ ಬಳಸಬಾರ್ದು ಅಷ್ಟೇ. ನಾವು ಹೇಳೋದನ್ನ ಅದರ ಹೋರಾಟ ಮಾತ್ರ ಇದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳನ್ನು ನಾವೆಲ್ಲ ತಂದಿದ್ದೀವಿ. ಯಾವುದೇ ದಾಖಲೆ ಇಲ್ಲದೆ ಹಾಗಾಗಿ ಇಲ್ಲಿ ಏನು ಕನ್ಫ್ಯೂಸ್ ಏನಪ್ಪ ಅಂತಂದ್ರೆ ಪತ್ರಿಕಾದವರಿಗೆ ನಾವು ಅವರು ಭೋವಿ ಅಂತಾರೆ. ಮೂಲವಾಗಿ ನಾವು ಭೋವಿ ಇದ್ದೀವಿ, ನಮ್ಮ ಪದವನ್ನು ಅವರು ಬಳಸ್ಕೊಂಡು ನಾವು ಭೋವಿ ಅಂತೇಳಿ ಪತ್ರಿಕೆಗಳಲ್ಲಿ ಎಲ್ಲ ಸಂಪಾದಕರಿಗೂ ಕೂಡ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮತ್ತೆ ಎರಡು ಪದ ಇದ್ದದ್ದಂತ ಜಾತಿ ಪದ ಅನ್ನೋದು ಸಾಧ್ಯ ಇಲ್ಲ. ಭೋವಿ ಒಡ್ಡರಂತೂ ಮೊದಲು ಬರೀತಿದ್ರು, ಅದು ಬಿಟ್ಟಿದ್ದಾರೆ. ಈಗ ಬರೀ ಭೋವಿ ಅಂತ ಮಾತ್ರ ಅವ್ರು ಸಂಬೋಧನೆ ಮಾಡ್ತಾ ಇದ್ದಾರೆ. ಮತ್ತೆ ನಿಜವಾದ ಭೋವಿಗಳು ಮೂಲ ಭೋವಿಗಳು ನಾವಿಲ್ಲಿಗೆ ಹೋಗ್ಬೇಕು, ಅದು ಒಂದು ಸಮಸ್ಯೆ. ಮತ್ತೇನದು ಅಲ್ಲದೆ ನಾವು ಅನಾವಶ್ಯಕವಾಗಿ ಇಲ್ಲಿ ಯಾವಾಗಲೂ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿಲ್ಲ. ಏನಂತಂದ್ರೆ ನಮ್ಮ ಪದವನ್ನು ಬಳಸಿದ್ದಲ್ಲದೆ ಮೊದಲು ಅನಾದಿ ಕಾಲದಿಂದ ಅವ್ರು ಏನಂದ್ರೆ ಅವ್ರ ಜಾತಿ ಮೇಲೆ ನಮಗೆ ಬಹಳ ಗೌರವ ಇದೆ. ಅವರು ಶ್ರಮಿಕ ವರ್ಗದವರು, ಓಟೆ ಕೊತ್ತಲಗಳನ್ನು ಕಟ್ಟಿದಂಥವರು, ಅವರ ಒಂದು ಜಾತಿ ಮೇಲೆ ನಮಗೆ ತುಂಬ ಅಭಿಮಾನ ಇದೆ. ಅದೇ ರೀತಿ ನಾವು ಕೂಡ ಅನಾದಿ ಕಾಲದಿಂದ ಮೇನೆಯನ್ನು ಪಲ್ಲಕ್ಕಿಯನ್ನು ಹೊತ್ತಂಥವ್ರು, ಜನರನ್ನು ಹೊತ್ತುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದಾಗ ನಾವು ಸರ್ಕಾರ ಅದನ್ನು ಗುರುತಿಸಿ ಇವರು ಕೂಡ ಒಂದು ಪರಿಶ್ರಮವನ್ನು ಮಾಡ್ತಕ್ಕಂಥ ಸಮುದಾಯ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದನೇ ಅದು ಏನು ನಾವು ಕಾಸ್ಟ್ ಲಿಸ್ಟಲ್ಲಿ ಯಾವಾಗಿನಿಂದಲೂ ಇದೆ. ಅದು ಎಷ್ಟೋ ಈಗ ಆಲ್ರೆಡಿ ಎಲ್ಲ ಆರ್ಡರ್ಸಲ್ಲೇ ಇದೆ. 1950ರಿಂದಲೂ ಕೂಡ ಭೋವಿ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿ 23ನೇ ಸೀರಿಯಲ್ ನಂಬರ್ನಲ್ಲಿ ಅದು ಬರ್ತದೆ. ಸೊ ಆ ಎಲ್ಲ ಅಂಶಗಳು ಸುತ್ತೋಲೆಗಳು ನಮ್ಮಲ್ಲಿ ಒಂದು 8-9 ದಾಖಲೆಗಳಿವೆ. ಅವೆಲ್ಲ ಅದ್ರಲ್ಲಿ ಯಾವುದು ದಾಖಲೆ ಇಲ್ಲದೆ ಸುಮ್ಮನೆ ಅನಾವಶ್ಯಕವಾಗಿ ಒಂದು ಮೀಟಿಂಗ್ ಮಾಡೋದು, ಲೆಟರ್ ಹೆಡ್ ಮಾಡೋದು, ಇವರೆಲ್ಲ ಡುಪ್ಲಿಕೇಟ್ ಭೋವಿಗಳು, ನಾವು ನಿಜವಾದ ಭೋವಿಗಳು ಅಂತೇಳಿ ಇಲ್ಲಿ ಸುಮ್ಮನೆ ಏನೋ ಒಂದು ಮನವಿ ಸಲ್ಲಿಸೋದು, ತಹಸೀಲ್ ಕಾರ್ಯಾಲಯಕ್ಕೆ ಡಿಸ್ಟರ್ಬ್ ಮಾಡೋದು. ಇವ್ರಿಗೇನಾಗುತ್ತೆ, ಇಲ್ಲಿನ ಅಧಿಕಾರಿಗಳು ತಮ್ಮ ಕೆಲಸದ ಒತ್ತಡದಲ್ಲಿ ಇದು ಯಾರು ನಿಜಾಯಿತಿ ಅದು ಪಂಚನಾಮ ಮಾಡೋದೇ ಅಥವಾ ನಿಜ ಭೋವಿಗಳು ಯಾರು ಅಥವಾ ಇವ್ರು ಯಾರು, ಇವರು ನಾವು ಅಂತಾರೆ ಅವರು ಅಲ್ಲ ಅಂತಾರೆ. ಇದನ್ನು ನಾವು ಪರಿಶೀಲನೆ ಮಾಡಬೇಕನ್ನುವಂಥ ಕೆಲಸ ಇಲ್ಲಿ ತಹಸೀಲ್ ಕಾರ್ಯಾಲಯದಲ್ಲಿ ನಡೆದಿಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಪರಿಶೀಲನೆ ಆಗಿಲ್ಲ. ಆ ಪರಿಶೀಲನೆ ನೀವು ಸರ್ಕಾರದಲ್ಲಿ ಏನು ಸುವಿಧೆ ಇದೋ, ಸರ್ಕಾರದಲ್ಲಿ ಏನದು ಆದೇಶಗಳಿದೆಯೋ ಅವನ್ನೆಲ್ಲ ಆಧಾರದ ಮೇಲೆ ನಮ್ಮ ಜಾತಿಯನ್ನು ಗುರುತಿಸಿ ಒಟ್ಟನ್ನು ನಾವು ಅವ್ರಿಗೆ ಕೊಳ್ಳಿಗಾಡಂಗಿಲ್ಲ. ಸರ್ಕಾರದಿಂದ ಅವ್ರಿಗೆ ಏನು ಸೌಲಭ್ಯ ಸಿಗ್ತದೆ ನಮ್ಗಿಂತ ಇನ್ನೂ ಒಂದು ಚೂರು ಹೆಚ್ಚಿಗೆ ಬೇಕಾದ್ರೆ ತಗೊಳ್ಳಿ, ನಮಗೆ ಅದು ಅಭ್ಯಂತರ ಇಲ್ಲ. ದಯವಿಟ್ಟು ಪತ್ರಿಕಾ ಮಾಧ್ಯಮದವ್ರಿಗೆ ಒಂದು ನಾವು ವಿನಂತಿ ಮಾಡ್ಕೊಳ್ಳೋದೇನಂದರೆ, ಅವರು ರಿಸರ್ವೇಷನ್ ತಗೊಳ್ತಾರ, ಅವರಿಗೆ ಆರ್ಥಿಕ ಸೌಲಭ್ಯ ಅದ್ರ ಬಗ್ಗೆ ನಮ್ಮದು ಗಮನ ಬರ್ತಿಲ್ಲ. ಅದಕ್ಕೆ ನಾವು ಕಾಂಪಿಟೇಷನ್ ಮಾಡ್ತಾ ಇಲ್ಲ. ನಿಮಗೆ ಬರ್ತಿತ್ತಾ, ನಿಮ್ಮ ಸರ್ಕಾರದಿಂದ ನಿಮಗೇನು ಇದು ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ, ನಿಮ್ಮ ಅನುದಾನಗಳ ಬಿಡುಗಡೆ ಮಾಡೋದಾಗಿರ್ಬೋದು, ಸರ್ಕಾರದಿಂದ ಸೌಲಭ್ಯ ಕೊಡ್ತಾ ಇದ್ದಲ್ಲ, ಅದು ತಗೊಳ್ಳಿಕ್ಕೆ ನಮ್ಮ ಸಮಾಜದಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಆಧಾರಗಳನ್ನು ಏನಂತಂದ್ರೆ ಹಂತವಾಗಿ ಮಾಧ್ಯಮ ಮುಖಾಂತರ, ಸಾಮುದಾಯಿಕ ಫ್ಲೆಕ್ಸ್ಗಳು ಹಾಕುವ ಮುಖಾಂತರ, ಬೇರೆ ಬೇರೆ ಒಂದು ಆಕ್ಟಿವಿಟಿಗಳ ಮುಖಾಂತರ ಏನಂದ್ರೆ ನಾವು ನಿಜವಾದ ಭೋವಿಗಳು ಅಂತ ನಮ್ಮಂತ ಹುನ್ನಾರವನ್ನು ನಡೆಸಿದ್ದಾರೆ. ನಾವೇ ನಿಜವಾದ ಭೋವಿಗಳು, ಇವರು ಡುಪ್ಲಿಕೇಟ್ ಇವರು. ಯಾಕಂದ್ರೆ ನಾವು ಜಾಸ್ತಿ ಸುಮ್ಮನೆ ನಮ್ಮ ಜನ ಏನಂತಂದ್ರೆ ಸುಮ್ಮನೆ ಓಡಿ ಇಳಿದು ಹೋರಾಟ ಮಾಡಿದ ಜನಾಂಗ. ಆಕ್ಷೇಪಣೆಗಳನ್ನು ಸಲ್ಲಿಸಿರುವುದನ್ನು 1946 ರಾಜ್ಯಪತ್ರ ಸರ್ಕಾರಿ ಆದೇಶ ನಂಬರ್ M, ಅದು ನಂಬರ್ 1946ರಂತೆ ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನಾ ಪತ್ರ. ಆದ್ರೆ ಸರ್ಕಾರ ಮಾಡಿರೋದು ನಮ್ಮದು ಇದು ನೋಡಿ, ನಾವು ಜಾತಿ ಜನಾಂಗ ಕಮ್ಮಿ ಇದ್ದೀವಿ, ನಮ್ಮ ಜನಾಂಗ ಪೂರ್ವ ಅಂತಗೇಶಂದು ನಮಗೂ ಏನದ ಮೊದಲು ಹಿಡಿದು ಪಲ್ಲಕ್ಕಿ ಓದ್ತೀವಿ, ಮ್ಯಾನೆ ಓದ್ತೀವಿ, हम पिछड़ा हुआ जात वाले बोलकर ಅವರು ಕರೆ ಸಾಬ್ ಹಮಾರೆ ಕೋ ಕ್ಯಾ ಹೈ ಹುಂಬಳಿಯಾಗಿ ನಮಗೆ ಜಮೀನು ಕೊಟ್ರ,
ನಮಗೂ ಮುಂಬಳಿಯಾಗಿ ಜಮೀನು ಕೊಟ್ರ ಉಳ್ಳಾಕ ಯಾಕೆ ಕೊಟ್ರ? ಸುಮ್ಮನೆ ಕೊಟ್ರ? ಅವ್ರ ಬಳಿ ಏನಾರ ಅವೇನು ಎವಿಡೆನ್ಸ್ ತೋರಿಸ್ತೇನ್ರಿ? ನಮ್ಮ ಬಳಿ ಯಾವ ಎವಿಡೆನ್ಸ್ ತೋರಿಸ್ತೀನಿ? ಅವ್ರ ಮೇಲೆ ಅಷ್ಟು ವರ್ಷ ತೋರಿಸ್ತಾರೆ. ನಾನು 50 ವರ್ಷ ಹಚ್ಕೊಂಡಿದ್ದೆ ಡಾಕ್ಟರ್. ನಾವು ನಿಜವಾದ ಪಲ್ಲಕ್ಕಿ ಭೂಮಿಗಳು 500 ಮನೆ ಯಾವ ನಮ್ಮವು ಏನ್ರಿ? ನಮ್ಮ ಕಾಸ್ಟ್ ಎಲ್ಲಿ ಬಿ ನಿಂದ್ರಬಾರ್ದು. ನಿಂತ್ರ ಏನದ ಇದು ಮಾಡೋದು ನಾವು ಗ್ಯಾರಂಟಿ. ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್. ಸುಲೇಪೇಟೆ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನ್ಯಾಕ್ B+ ಗ್ರೇಡ್ ಮಾನ್ಯತೆ ಪಡೆದಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ದಶರಥ್ ವಿ ನಾಯ್ನೂರ್ ತಿಳಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯಕ್ಕೆ ನ್ಯಾಕ್ ಕಮಿಟಿಯು ಫೆಬ್ರವರಿ 14 ಮತ್ತು 15ರಂದು 2 ದಿನಗಳ ಭೇಟಿ ನೀಡಿ ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ, ಮೂಲಭೂತ ಸೌಕರ್ಯಗಳನ್ನು ಮತ್ತೆ ಅದರ ದಾಖಲೆಗಳನ್ನು ಪರಿಶೀಲಿಸಿ 2007ರಲ್ಲಿ ಆರಂಭವಾಗಿದ್ದು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 308 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯವು ನ್ಯಾಕ್ B+ ಮಾನ್ಯತೆ ಪಡೆದಿದೆ ಎಂದು ಪ್ರಾಂಶುಪಾಲರಾದ ದಶರಥ್ ವಿ ನಾಯ್ನೂರ್ ತಿಳಿಸಿದರು. ಇನ್ನು ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸುವುದರ ಮೂಲಕ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಲೇಪೇಟ್ 2007ರಲ್ಲಿ ಪ್ರಾರಂಭವಾಗಿದ್ದು BA ಕೋರ್ಸ್ನೊಂದಿಗೆ ಪ್ರಾರಂಭವಾಗಿರುವಂಥ ಈ ಕಾಲೇಜು ದಿನಾಂಕ 14-15 ಫೆಬ್ರವರಿ 2024ರಂದು ರಾಷ್ಟ್ರ ಮಟ್ಟದ ಒಂದು ಸಮಿತಿಯಾಗಿರುವಂಥ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅನ್ನುವಂಥ ಒಂದು ರಾಷ್ಟ್ರೀಯ ಮಾನ್ಯತೆ ಮತ್ತು ಮೌಲ್ಯಮಾಪನ ಒಂದು ಪರಿಷತ್ತು ಕಾಲೇಜಿಗೆ ಒಂದು ಭೇಟಿ ನೀಡಲಿ, ಕಾಲೇಜಿನಲ್ಲಿರುವಂಥ ಮೂಲಭೂತ ಸೌಕರ್ಯಗಳನ್ನು ಮತ್ತು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ನಮ್ಮ ಕಾಲೇಜಿಗೆ ಒಂದು ಗುಣಮಟ್ಟದ ಒಂದು ಆಧಾರದ ಮೇಲೆ B+ ಗ್ರೇಡನ್ನು ಒಂದು ನೀಡಿರುತ್ತಾರೆ. ಇದು ಅತ್ಯಂತ ಸಂತೋಷಕರವಾಗಿರುವಂಥ ಒಂದು ವಿಷಯ. ಅದರಿಂದ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗ, ಎಲ್ಲ ವಿದ್ಯಾರ್ಥಿಗಳು, CDC ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೂ ಮತ್ತು CDC ಸದಸ್ಯರಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂಥ ಎಲ್ಲರೂ ಕೂಡ ಒಂದು ಧನ್ಯವಾದ ನಡೆಸ್ತೇನೆ. ಮತ್ತು B+ ಪಡೆದಿರುವಂಥ ಒಂದು ಕಾಲೇಜು ಮುಂಬರುವಂಥ ಒಂದು ಶೈಕ್ಷಣಿಕ ವರ್ಷದಿಂದ ಒಂದು BCom ಕೋರ್ಸನ್ನು ಪ್ರಾರಂಭಿಸುವಂಥ ಒಂದು ಉದ್ದೇಶ ಹೊಂದಿದ್ದು, ಆದ್ದರಿಂದ ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಕೋರಲಾಗಿದೆ. वीडियो पंजयकर रोड Twinkle twinkle little star, twinkle twinkle little star, twinkle twinkle little star, twinkle twinkle little star. ಈ ಸಂದರ್ಭದಲ್ಲಿ IQAC ಸಂಚಾಲಕರಾದ ದಯಾನಂದ ರಟ್ಗಲ್, ಪ್ರೊಫೆಸರ್ ಅಲ್ಲಂ ಪ್ರಭು, ಸಿರಾಜ್ ಪಟೇಲ್, ಬಸವರಾಜ್, ಕಾಲೇಜಿನ ಸರ್ವ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಮಾರ್ಚ್ 4ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಗುಲ್ಬರ್ಗಾ ಡಾನ್ಸ್ ಸಂಘದ ವತಿಯಿಂದ 97ನೇ ಜಾನಪದ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಪ್ರಯುಕ್ತವಾಗಿ ಟ್ರಾಫಿಗಳನ್ನು PWD ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಡಾಕ್ಟರ್ ಸುರೇಶ್ ಶರ್ಮಾ ಅನಾವರಣಗೊಳಿಸಿದರು. ಕಲಬುರಗಿ ನಗರದ ನೆಹರು ಗಂಜ್ ಕಾಲೋನಿಯಲ್ಲಿರುವ ಕ್ರೇಜಿ ಆರ್ಟ್ ಡ್ಯಾನ್ಸ್ ಗ್ರೂಪ್ ಕಚೇರಿಯಲ್ಲಿ PWD ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಡಾಕ್ಟರ್ ಸುರೇಶ್ ಶರ್ಮಾ ಅವರು ಟ್ರಾಫಿ ಅನಾವರಣಗೊಳಿಸಿದರು. ಅಧ್ಯಕ್ಷರಾದ ಶ್ರೀ ಅಕ್ಷಯ್ ಇವರ ಸಂಘದ ವತಿಯಿಂದ ಜಾನಪದ ಉತ್ಸವ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಮಾರ್ಚ್ 4ನೇ ತಾರೀಕು ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಗುಲ್ಬರ್ಗ ಡ್ಯಾನ್ಸ್ ಚಾಂಪಿಯನ್ಶಿಪ್ ಸಲುವಾಗಿ ಈ ಒಂದು ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷವೂ ಅಕ್ಷಯ್ ಅವರು ಅತಿ ಉತ್ಸಾಹದಿಂದ ಡ್ಯಾನ್ಸ್ ಪ್ರಿಯರಿಗೆ ಕರೆಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡುವ ಕೆಲಸವನ್ನು ಮಾಡುತ್ತಿದ್ದಾರೆ.
ಈ ವರ್ಷವೂ ಕೂಡ ಸುಮಾರು 16 ಟೀಮ್ಸ್ಗಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಆದ್ದರಿಂದ ಈ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಒಳ್ಳೆ ಉತ್ತಮವಾಗಿ ಡ್ಯಾನ್ಸ್ ಮಾಡಿದವರಿಗೆ ಟ್ರಾಫಿ ಹಾಗೂ ಕ್ಯಾಶ್ ಪ್ರೈಸನ್ನು ಈ ರೀತಿ ಅವರು ಏನಪ್ಪ ಅಂತ ಘೋಷಣೆ ಮಾಡಿದ್ದಾರೆ. ಆದ ಕಾರಣ ಪಾರ್ಟಿಸಿಪೇಟ್ ಮಾಡ್ತಾ ಎಲ್ಲರಿಗೂ ನಾನು ಏನಪ್ಪ ಅಂದ್ರೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳಿ, ಎಲ್ಲರೂ ಏನಪ್ಪ ಅಂದ್ರೆ ಒಳ್ಳೆಯದಾಗಲಿ ಅಂತ ಹೇಳಿ ಏನಪ್ಪ ಅಂದ್ರೆ ಈ ಒಂದು ಟ್ರೋಫಿಯನ್ನು ನಾನು ಇವತ್ತು ಲಾಂಚ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಗುಲ್ಬರ್ಗದ ಎಲ್ಲ ಜನತೆಯಲ್ಲಿ ಈ ಒಂದು ಮನವಿ ಮಾಡ್ಕೊಳ್ತೇನೆಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ, ಹಾಗೂ ಇದು ಎಷ್ಟನೇದು, ಇದು 97ನೇ ಏನಪ್ಪ ಅಂತಂದ್ರೆ ಒಂದು ಕಾಂಪಿಟೇಷನ್ ಇದೆ. ತಾವೆಲ್ಲರೂ ಬಂದು ಅವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಡ್ಯಾನ್ಸ್ ಸಂಘದ ಅಧ್ಯಕ್ಷ ಅಕ್ಷಯ್ ಮಾತಾಡ್ತೀನಿ. ಇವತ್ತು ವಿಷಯ ಏನಂತಂದ್ರೆ, ಇವತ್ತು ಟ್ರಾಫಿ ಲಾಂಚ್ ಮಾಡೋರು ನಮ್ದು ನಡೆದಾಡ ದೇವರು ಅಂತ ಹೇಳ್ಕೊಳ್ಳೋಕೆ ನಾವು ಇಷ್ಟಪಡ್ತೇವೆ. ನಮ್ಮ ಬೆನ್ನೆಲುಬಾಗಿ ನಿಂತಂಥ ಸುರೇಶ್ ಶರ್ಮಾ ಸಾಬರು, ಯಾಕಂದ್ರೆ ನಮ್ಮ ಬಹಳಷ್ಟು ನಾವಂತ ಇಲ್ಲ, ಬಹಳಷ್ಟು ಮಂದಿಗೆ ಬಹಳಷ್ಟು ತುಂಬ ಇದು ಮಾಡಿ ಅವ್ರ ಹರಾತ್ಮ ಹಿಮ್ಮತ್ಲಿಂದ ಕಲಬುರಗಿದಲ್ಲಿ ಚಂದ ಕಾರ್ಯಕ್ರಮ ಮಾಡ್ತೇವೆ, ಒಳ್ಳೆ ಪ್ರೋತ್ಸಾಹ ಕೊಡ್ತೇವೆ ನಾವು. ಯಾಕಂದ್ರೆ ಈಗ ಆಲ್ರೆಡಿನೇ ಸಾಬರು ಹೆಸರು ಎಲ್ಲಿ ತಕ್ಕ ಹೋಗ್ಯದಂದ್ರೆ ದೇವರವರಿಗೆ ಮಕ್ಕಳು ಇನ್ನ ಗುರುದೇವ್ರಂತ ವೆಂಕಟರಮಣ ಏನವರಿಗೆ ದೊಡ್ಡ ತರಕೆ ಕೂಡ್ಲಿ, ಯಾಕಂದ್ರೆ ಮತ್ತೆ ಬಡವರಿಗೆ ಮಕ್ಕಳು ಇದು ನೋಡ್ತಾರ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಸಾಬರೇ ಹೊಂಟಿದ್ದಾರೆ. ನಾವು ಸಾಬರ್ಗೆ ಹೆಚ್ಚು ನಾವು ಬಾಸ್ ಅನ್ಕೋತೀವಿ ನಾವು ಶರ್ಮಾ ಸಾಬರಿಗೆ. ಅದಕ್ಕೆ ನಾವೆಲ್ಲರೂ ಕಲಬುರಗಿ ಜಿಲ್ಲೆಯಲ್ಲಿ ಬಂದ್ಗೇಸಿ ಇದ್ರಾಗಿನ ಹಲವಾರು ಗಣ್ಯ ವ್ಯಕ್ತಿಗಳು ಹೊಂಟಿದ್ದಾರೆ. ಅದ್ರಾಗ ತಾವೆಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು. ಗೆದ್ದವರಿಗೆ ಟ್ರಾಫಿ ಮತ್ತು ಕ್ಯಾಶ್ ಪ್ರೈಸ್ ಡಿಸೈಡ್ ಮಾಡ್ಲತ್ತಿದ್ದು ನಾವೆಲ್ಲ ಕೂಡಿಗೇಸಿ ಮಾತಾಡಿಗೇಸಿ ಎಲ್ಲರೂ. ಅದು ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದಲ್ಲಿ ಹೊಂಟಿದ್ದಾರೆ, ರಾಯಚೂರ, ಬೆಂಗಳೂರ ಮತ್ತು ತಾಂಡೂರು ಆಂಧ್ರಲ್ಲಿ ಹೊಂಟಿದ್ದಾರೆ. ಎಲ್ಲ ಜಿಲ್ಲೆ ಕಡೆ ಪಾರ್ಟಿಸಿಪೇಟ್ಗಳು ಹೊಂಟಿದ್ದಾರೆ. ಅದಕ್ಕೆ 4ನೇ ತಾರೀಕು ಬಂದು ಈ ಕಾರ್ಯಕ್ರಮಕ್ಕೆ ತುಂಬ ಯಶಸ್ವಿ ಮಾಡಬೇಕು. ಹಾಗೂ ನಮ್ಗೆ ತುಂಬ ಮಕ್ಕಳು ಖುಷಿ ಆಗ್ತಿದೆ. ನಮ್ಮ ಬಾಸ್ ಬಂದಿಗೆ ನಮ್ಗೆ ಶರ್ಮಾ ಸಾಹೇಬರು ಟ್ರಾಫಿ ಲಾಂಚ್ ಮಾಡಿದ್ದಾರೆ. ಪ್ರತಿ ಸರ್ತಿ ಅವರೇ ಟ್ರಾಫಿ ಲಾಂಚ್ ಮಾಡ್ತಾರೆ. ಅವ್ರೊಬ್ರು ಬಂದು ನಮ್ಮ ಟ್ರಾಫಿ ಲಾಂಚ್ ಮಾಡೋದು ಅಂದ್ರೆ ನಮ್ಗೆ ಕಾರ್ಯಕ್ರಮ ಎಂದೂ ಸಕ್ಸಸ್ ಆಗ್ತದ. ನಾವೆಲ್ಲ ಕಲಬುರಗಿ ಜಿಲ್ಲೆಗೆ ಇಲ್ಲಿ ನಮ್ದು ಸೀನಿಯರ್ ಇದ್ದಂತ ನನ್ನ ಶಿಷ್ಯ ಆಗಿದಂತ ಇವರು ಸುಮಾರು 28 ವರ್ಷದಿಂದ ನನ್ನ ಮೇಲೆ 26 ವರ್ಷದಿಂದ ಸೂರಜ್ ರೋನರ್ ಅವ್ರದೇ ಕ್ಲಾಸ್ ಇದ್ರು. 14 ವರ್ಷದಿಂದ ವಿಜಯ್, ಇನ್ನ ಸುಮಾರಷ್ಟು ಹುಡುಗರು ಇನ್ನ ಬಹಳಷ್ಟು ಕ್ಲಾಸ್ಗಳು ಇದೆ. ನಾವು ಗಡಬಡ್ದಾಗ ಹೇಳಿಲ್ಲ, ನಮ್ಮ ಬಾಸ್ ಜನ ಬೆಂಗಳೂರಿಗೆ ಹೋಗಿದ್ರು. ನಿನ್ನೆ ನಾವು ಬುಧವಾರ ದಿವಸ ಮೊನ್ನೆ ಮಾಡ್ಬೇಕಂದ್ರೆ ಇವತ್ತು ಮಾಡಿದೆವು. ನಾವು ಕಲಬುರಗಿ ಜನತೆ ಕೇಳ್ಕೊಂಬತ್ ಏನಂತಂದ್ರೆ, ಸಾಹಸ ಶಂಕರದಲ್ಲಿ ಬಂದಿಗೆ ಜನ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಹಾಗೂ ಕಲಾವಿದರಿಗೆ ಆಶೀರ್ವಾದ ಕೊಡಬೇಕಂತ ತಾವೆಲ್ಲರೂ ಈ ಮಾಧ್ಯಮ ಮುಖಾಂತರ ಬಿಡ್ಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಗುಲ್ಬರ್ಗ ಡ್ಯಾನ್ಸ್ ಸಂಘದ ಅಧ್ಯಕ್ಷ ಅಕ್ಷಯ್ ಅಂಕಪ್ಪ, ಸಚಿನ್, ಎಂಡಿ ಚಿಂಚನ್ಸೂರ್, ಜ್ಯೋತಿ ಅಕ್ಷಯ್, ಸೂರಜ್ ಲೋನಾರ್, ವೀರಭದ್ರ ನಾಟಿಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಆಳಂದ ಪಟ್ಟಣದ ಹನುಮಾನ ಮಂದಿರ ಆವರಣದಲ್ಲಿ ಸೌಹಾರ್ದ ಸಾಂಸ್ಕೃತಿಕ ವೇದಿಕೆ ಹಾಗೂ ಬಸವಸೇನೆ ಆಳಂದ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ 394ನೇ ಜಯಂತ್ಯೋತ್ಸವ ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಕರ್ಣೇಶ್ವರ ಮಹಾಸ್ವಾಮಿಗಳು, ಕೆಎಂಎಫ್ ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಎಂಎಫ್ ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್ ಮಾತನಾಡಿ, ಎಲ್ಲ ಜಯಂತಿಗಳು ಸಮಾಜಕ್ಕೆ ಮಾತ್ರ ಸೀಮಿತವಾಗಬಾರದು. ಎಲ್ಲ ಸಮಾಜದ ಜನರು ಸೇರಿ ಜಯಂತಿಗಳನ್ನು ಆಚರಣೆ ಮಾಡಬೇಕು. ಎಲ್ಲ ಮಹಾತ್ಮರು ದೇಶಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಬಲಿದಾನ ಮಾಡಿದವರು. ಅವರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಆದರ್ಶವಾಗಿ ಅಳವಡಿಸಿಕೊಳ್ಳಬೇಕು ಎಂದರು. ಬೆಂಗಳೂರಿನಲ್ಲಿ ಬೇರೆ ಒತ್ತಡದ ಕೆಲಸದಿಂದ ಅನಿವಾರ್ಯ ಇವತ್ತು ಬರಕ್ಕಾಗಿಲ್ಲ. ಇವತ್ತು ನಾವು ಎಲ್ಲ ಜಯಂತಿಯನ್ನ ಒಂದೊಂದು ಸಮಾಜಕ್ಕೇನು ಸೀಮಿತ ಮಾಡ್ಕೊಂಡಿದೀವಿ. ಆದ್ರೆ ಅವರು ಸಮಾಜಕ್ಕೆ, ಎಲ್ಲಾ ಸಮಾಜಕ್ಕೆ ಒಬ್ಬೊಬ್ಬರು ಶರಣರು, ರಾಜರು ಒಂದು ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಆ ಕೊಡುಗೆಯನ್ನು ನಾವು ಏನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಅವರ ಬರೇ ನಾವು ಜಯಂತಿಯನ್ನ ಬ್ಯಾಂಜೋ ಹಚ್ಚಿ ಮೆರವಣಿಗೆ ಮಾಡಿ ನಾವು ವಿಷಯವನ್ನ ಚರ್ಚೆ ಮಾಡ್ತಾ ಇಲ್ಲ ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಪ್ರಯತ್ನ ಕೂಡ ನಾವು ಯಾರು ಮಾಡ್ತಾ ಇಲ್ಲ.
ಅದಕ್ಕಾಗಿ ಇವತ್ತೇನು ಬಸವ ಸೈನ್ಯದಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಯಾವುದೇ ಜಾತಿಗೆ ಸೀಮಿತ ಇಲ್ಲದೆ ಹಾಗೆ ನಾವು ಎಲ್ಲಾ ಜನತೆಯನ್ನ ಎಲ್ಲಾ ಸಮಾಜವನ್ನ ನಾವು ಒಂದುಗೂಡಿಸಿ ನಾವು ಸಮಾಜದಲ್ಲಿ ನಾವು ಜಾತಿ ಜನ ಅನ್ನುವುದಕ್ಕಿಂತ ಸಮಾಜದಲ್ಲಿ ನಾವು ಒಳ್ಳೆಯ ರೀತಿಯಿಂದ ಸಮಾಜದಲ್ಲಿ ಬದುಕೋಣ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಒಂದು ಚಾಲನೆಯನ್ನು ಕೊಟ್ಟದಕ್ಕಾಗಿ ಬಸವ ಸೇನೆಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಈಗ ಈ ಸಂದರ್ಭದಲ್ಲಿ ಬಸವ ಸೇನೆಯ ಅಧ್ಯಕ್ಷರಾದ ಲಿಂಗರಾಜ ಪಾಟೀಲ್, ಸುಭಾಷ್ ಸಿಲ್ವನ್, ನರೇಶ್ ಭೋಸ್ಲೆ, ಶಂಕರರಾವ್ ಹತ್ತಿ ಸೇರಿದಂತೆ ಛತ್ರಪತಿ ಶಿವಾಜಿ ಮಹಾರಾಜರ ಸಂಘದ ಮುಖಂಡರುಗಳು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಹುಬ್ಬಳ್ಳಿಯ ಕುಸ್ಕಲ್ ರಸ್ತೆಯಲ್ಲಿರುವ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿಗೆ ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಹದೇವಪ್ಪನವರು ಚಾಲನೆ ನೀಡಿದರು. ಹುಬ್ಬಳ್ಳಿಯ ಕುಸ್ಕಲ್ ರಸ್ತೆಯಲ್ಲಿರುವ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿಗೆ ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಹದೇವಪ್ಪನವರು ಚಾಲನೆ ನೀಡಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದರು. ನಂತರ ಕ್ರೀಡೆಯಿಂದ ಆರೋಗ್ಯ ವೃದ್ಧಿ ಆಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಕಲಂದರ್ ಮುಲ್ಲಾ ಸೇರಿದಂತೆ ಪಂದ್ಯಾವಳಿಯ ಆಯೋಜಕರು, ಕ್ರೀಡಾಪಟುಗಳು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ
ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.